ಬಸವಣ್ಣ ಕರುಣಿಸುವೆ ಕರುಣಾಳು ಬಸವಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಜಾನಪದ ಕವಿ ಬಸವಣ್ಣನವ್ರ ಬಗ್ಗೆ ಮತ್ತೊಂದು ಅದ್ಭುತವಾದ ಪದ್ಯವನ್ನು ಹೇಳಿದನು. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು. ಅಂದ್ರೆ ಬಸವಣ್ಣ ಜನಪದ ಕವಿಗೆ ಬಲ್ಲಿದನಾಗಿ, ಬಲ್ಲಿದ ಅಂದ್ರೆ ಸಾಹುಕಾರ, ಶ್ರೀಮಂತ. ಸಾಮಾನ್ಯವಾಗಿ ಸಂತರು, ಸನ್ಯಾಸಿಗಳು, ಭಿಕ್ಷುಗಳು ಇವರೆಲ್ಲ ಬಡವರು ಅಂತ ತಿಳ್ಕೊಂಡಿದ್ದಾರೆ. ಹೌದು, ಇದ್ದದನ್ನೆಲ್ಲ ಬಿಟ್ಟು ಕಾಡಲ್ಲಿ ಹೋಗಿ ಸಾಧನೆಯನ್ನು ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಂತವರೇ ಬಹಳ ಜನ. ಬುದ್ಧ, ಮಹಾವೀರ, ಇನ್ನು ಶಂಕರಾಚಾರ್ಯರಂತೂ ಬಡವರಾಗಿ ಹುಟ್ಟಿದರು. ಕೊನೆ ತನಕನೂ ಆಶ್ರಮಗಳನ್ನು ಕಟ್ಟಿದರು. ಬಹಳ ದೊಡ್ಡ ದೊಡ್ಡ ಆಶ್ರಮಗಳನ್ನ ಕಟ್ಟಿಸಿ ಶಿಷ್ಯರನ್ನೆಲ್ಲ ತಯಾರು ಮಾಡಿದರು. ಆದ್ರೆ ಅವ್ರು ಬಡವರಾಗೆ ಬದುಕಿದರು. ಆದ್ರೆ ಬಸವಣ್ಣವ್ರ ವೈಶಿಷ್ಟ್ಯ ಹಾಗಲ್ಲ. ಬಸವಣ್ಣನವರು ಬಲ್ಲಿದರಾಗೆ ಹುಟ್ಟಿದ್ರು, ಬಲ್ಲಿದರಾಗಿ ಬಾಳಿದರು, ಬಲ್ಲಿದರಾಗೆ ಜನರನ್ನ ಬಲ್ಲಿದರನ್ನಾಗಿ ಮಾಡಿದರು. ಅದಕ್ಕೆ ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಅಂದ್ರೆ ಕೇವಲ ಆಧ್ಯಾತ್ಮಿಕ ಶ್ರೀಮಂತಿಕೆ ಅಷ್ಟೇ ಮುಖ್ಯ, ಇನ್ನೆಲ್ಲ ಕನಸು, ಇನ್ನೆಲ್ಲ ನೀರ ಮೇಲಿನ ಗುಳ್ಳೆ ಅನ್ಕೊಂಡಿದ್ರಲ್ಲ. ಅದಿರ್ಬೋದು, ನೀರ ಮೇಲಿನ ಗುಳ್ಳೆ ಆಗ್ಬಹುದು, ಆದ್ರೆ ಇರೋ ತನಕ ಚೆನ್ನಾಗಿ ಬದುಕ್ಬೇಕಲ್ಲ. ಹಾಗಾಗಿ ಬಸವಣ್ಣನವರು ಸ್ವತಃ ಮಹಾಮನೆಯನ್ನ ಕಟ್ಟಿದರು. ಕರ್ಣಿಕ ವೃತ್ತಿಯಿಂದ ಶುರು ಮಾಡಿಕೊಂಡು ಮುಂದೆ ಅರ್ಥಮಂತ್ರಿ, ಹಣಕಾಸು ಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ, ಕಡೆಗೆ ಕಾರಣಿಕ ಪುರುಷ ಅನ್ಸುತ್ತೆ. ಕರ್ಣಿಕರಾಗಿ ವೃತ್ತಿಯನ್ನು ಆರಂಭಿಸಿದ್ರು, ಕಾರಣಿಕರಾಗಿ ತಮ್ಮ ಜೀವನವನ್ನು ಮುಗಿಸಿದರು. ಕಾರಣಿಕ ಅಂದ್ರೆ ಏನೋ ಒಂದು ಉದ್ದೇಶವನ್ನ, ಏನೋ ಒಂದು ಕಾರಣವನ್ನ ಇಟ್ಟುಕೊಂಡು ಬಂದಂತಹವರು. ಹಾಗೆ ಬಸವಣ್ಣನವರು ಏನಕ್ಕೆ ಬಂದ್ರಪ್ಪ, ಕಲ್ಯಾಣವನ್ನು ಕಟ್ಟೋದಕ್ಕೆ ಬಂದ್ರು ಅಂತ ಹೇಳ್ತಾನೆ ಜಾನಪದ ಕವಿ. ಹಾಗಾಗಿ ಎಲ್ಲಾ ರೀತಿಯಿಂದ ಶ್ರೀಮಂತರು, ಬರೀ ಹಣಕಾಸಿನಿಂದ ಅಷ್ಟೇ ಅಲ್ಲ, ವಿದ್ಯೆಯನ್ನಲ್ಲೂ ಬಹಳ ದೊಡ್ಡ ಶ್ರೀಮಂತರು. ಸಂಸ್ಕೃತ ಗೊತ್ತಿತ್ತು ಅವರಿಗೆ, ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಸಂಸ್ಕೃತವನ್ನು ಬಳಸಲಿಲ್ಲ. ಸುಮ್ಮನೆ ಉದಾಹರಣೆ ಕೊಡೋದಕ್ಕೋಸ್ಕರವಾಗಿ ನಿಮ್ಮ ವೇದಗಳಲ್ಲಿ, ನಿಮ್ಮ ಪುರಾಣಗಳಲ್ಲಿ, ನಿಮ್ಮ ಉಪನಿಷತ್ತುಗಳಲ್ಲಿ ಈ ತರ ಹೇಳಿದೆ ನೋಡಿ ಅಂತ ಹೇಳೋದಕ್ಕೋಸ್ಕರ ಅದನ್ನು ಬಳಸಿದ್ರು. ಅಂದ್ರೆ ನೀವು ವಿರೋಧ ಮಾಡ್ತಿದ್ದೀರಲ್ಲ, ನನ್ನ ಕೆಲಸವನ್ನ ವಿರೋಧ ಮಾಡ್ತಿದ್ದೀರಲ್ಲ, ನಿಮ್ಮ ಋಷಿಗಳು ಯಾರು, ನಿಮ್ಮ ಸಪ್ತ ಋಷಿಗಳು ಯಾರು, ಎಲ್ಲಾ ಜನಾಂಗಕ್ಕೂ ಸೇರಿದವರಿದ್ದಾರೆ ಅಂತ ಹೇಳೋದಕ್ಕೋಸ್ಕರವಾಗಿ ಅವರು ಕೆಲವು ಶ್ಲೋಕಗಳನ್ನ, ಬೇರೆ ಬೇರೆ ಸಂದರ್ಭಗಳನ್ನು ಬಳಸ್ಕೊಳ್ತಾರೆ. ಕನ್ನಡ ಭಾಷೆಯಲ್ಲಂತೂ ಅತ್ಯಂತ ನಿಷ್ಣಾತರು. ಏನ್ ಅದ್ಭುತ ಅದು ವಚನ ಸಾಹಿತ್ಯ. ಹೊಸ ಹೊಸ ಪದಗಳೇ ಸೃಷ್ಟಿಯಾಗ್ಬಿಟ್ಟು, ಸಾವಿರಾರು ಪದಗಳು, ಸಾವಿರಾರು ಗಾದೆಗಳು, ಸಾವಿರಾರು ನುಡಿಗಟ್ಟುಗಳು ನಿರ್ಮಾಣ ಅದು. ಅಂದ್ರೆ ವಿದ್ಯೆಯಿಂದ ಬಲ್ಲಿದರು, ಹಣದಿಂದ ಬಲ್ಲಿದರು. ಇನ್ನು 36 ವರ್ಷಗಳ ಅವಧಿಯಲ್ಲಿ ಕಲ್ಯಾಣದಲ್ಲಿ ಇಂತಹ ಅದ್ಭುತವಾದಂತಹ ಬಹಿರಂಗದ ಕಟ್ಟಡಗಳನ್ನು ಕಟ್ಟಿದರು. ಅಂದ್ರೆ ಅವರು ಇದ್ದಂತಹ ಮಹಾಮನೆ ಅರ್ಧ ಯೋಜನೆ ವಿಸ್ತೀರ್ಣ ಇತ್ತಂತೆ. ಯೋಜನ ವರೆಯ
ವಿಸ್ತೀರ್ಣ ಬರೀ ಮಹಾಮನೆನೆ, ಕಲ್ಯಾಣ ಅಲ್ಲ. ಯೋಜನೆ ಅಂದ್ರೆ ಒಂದು 6 ಮೈಲಿ, ಅರ್ಧ ಯೋಜನೆ ಅಂದ್ರೆ 3 ಮೈಲಿ ಉದ್ದ. ಹೌದು, ತಮಿಳುನಾಡಿನ ಗುಡಿಗಳನ್ನು ನೋಡಿದ್ರೆ, ಆಮೇಲಿಂದ ಬೇರೆ ಬೇರೆ ಕಟ್ಟಡಗಳನ್ನು ನೋಡಿದ್ರೆ, ಇವಾಗ ಕಟ್ತಾ ಇರ್ತಕ್ಕಂಥದ್ದು 120 ಅಂತಸ್ತು 130 ಅಂತಸ್ತು ಕಟ್ತಾರೆ. ಮತ್ತು ಅವತ್ತು ಮಹಾಮನೆ 3 ಮೈಲಿಯ ವಿಸ್ತೀರ್ಣದ ಮಹಾಮನೆಗಳನ್ನು ಬೇರೆ ಬೇರೆ ಕಾರ್ಯಕ್ಕೆ ಬೇಕಾಗಿತ್ತು. ಅನುಭವ ಮಂಟಪ, ಪೂಜಾ ಕೋಣೆ, ಬಂದಂಥವ್ರಿಗೆ ಉಳ್ಕೊಳ್ಳೋದಕ್ಕೆ, ಇದಕ್ಕೆಲ್ಲ ಬೇಕಲ್ಲ. ಅಂಥ ಸಮೃದ್ಧಿಯನ್ನ ಸಾಧಿಸಿದ್ರು ಬಸವಣ್ಣನವರು. ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೆ, ಅಂದ್ರೆ ಕಲ್ಯಾಣ ಕೈಲಾಸ ಅಂತಂದ್ರೆ 3 ರೀತಿಯ ಸಂಪತ್ತು ಇರಬೇಕು: ಭೌತಿಕ ಸಂಪತ್ತು, ನೈತಿಕ ಸಂಪತ್ತು, ಆಧ್ಯಾತ್ಮಿಕ ಸಂಪತ್ತು. ಭೌತಿಕ ಸಂಪತ್ತು ಅಂದ್ರೆ ಇದೆ, ಏನೀಗ ಹೇಳದ್ನಲ್ಲ, ಮನೆ, ಮಠ, ಒಳ್ಳೆ ಹೊಲ ಗದ್ದೆ. ಈಗ ಧರ್ಮಸ್ಥಳ ಇದೆ ನೋಡಿ, ಇವಾಗ ಅವರ ಎಲ್ಲ ರೀತಿಯಿಂದನೂ ಭೌತಿಕ ಸಂಪತ್ತನ್ನು ಸಾಧಿಸಿದ್ದಾರೆ. ಮತ್ತು ಶಿಸ್ತು, ಸ್ವಚ್ಛತೆಯಿಂದ ಅವರೇ ಭತ್ತ ಬೆಳೀತಾರೆ. ಅಕ್ಕಿ ಮಾಡ್ಲಿಕ್ಕೆ, ಅನ್ನ ನೀಡ್ಲಿಕ್ಕೆ ಅವರೇ ಭತ್ತ ಬೆಳೀತಾರೆ. ಬೇರೆ ಕಡೆಯಿಂದನೂ ಬರುತ್ತೆ, ಅವರು ಕೂಡ ಬೆಳ್ಕೊಂತಾರೆ. ಇದು ಭೌತಿಕ ಸಂಪತ್ತು. ನೈತಿಕ ಸಂಪತ್ತು ಏನು 7 ಸೂತ್ರಗಳನ್ನು ಹೇಳ್ತಾರಲ್ಲ ಬಸವಣ್ಣರು: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದನ್ನ ಕೆಲವ್ರು ಏನ್ ತಪ್ಪು ಮಾಡ್ತಾರೆ ಈ ವಚನ ಅಂದ್ರೆ, ಇದಿರು ಹಳಿಯಲು ಬೇಡ ಅಂತಾರೆ. ಗೊತ್ತಾಯ್ತಾ? ಇದಿರು ಅನ್ಬಾರದು, ಏನನ್ಬೇಕು? ಇದಿರ. ಇದಿರ ಅಂದ್ರೆ ನಿನ್ನ ಎದುರಿಗಿರ್ತಕ್ಕಂಥವ್ರು, ನಿನ್ನನ್ನು ಬಿಟ್ಟು ಪರರು, ಅವ್ರನ್ನ ಹಳಿಬೇಡ. ಇದಿರು ಹಳಿಯಲು ಬೇಡ ಅಂದ್ರೆ ಹಿಂದ್ಗಡೆ ಹಳಿಬಹುದು ಅಂತ ಆಗ್ಬಿಡುತ್ತೆ. ಗೊತ್ತಾಯ್ತಲ್ವಾ? ಎದುರುಗಡೆ ಹಳಿಬಾರ್ದು, ಹಿಂದ್ಗಡೆ ಬೈಬಹುದು. ನೀವೆಲ್ಲ ಮಾಡೋದು ಹಂಗೆ ತಾನೆ. ಎದುರುಗಡೆ ಬಹಳ ಚೆನ್ನಾಗಿದ್ದು ಹಿಂದ್ಗಡೆ ಬೈಕೊಂತಿದ್ರೆ ಅದಲ್ಲ. ಇದಿರು ಹಳಿಯಲು ಬೇಡ ಅಲ್ಲ, ಇದಿರ ಹಳಿಯಲು. ಇದು ಕೆಲವರಿಗೆ ಗೊತ್ತಾಗ್ಲಾರ್ದೆ ಈ ತರ ಹಳಿಯಲು ಬೇಡ, ಈ ತರ ಅಲ್ಲ ಅದು. ಇದಿರ ಸರಿ, ಆದ್ರೆ ಇದಿರ ಇದಿರು ನೋಡಿ, ಒಂದೇ ಒಂದು ಹೂ ವ್ಯತ್ಯಾಸ ಆಗ್ಬಿಟ್ರೆ, ಒಂದೇ ಒಂದು ಕೊಂಬು ಸುಳಿ ನೀವು ವ್ಯತ್ಯಾಸ ಮಾಡಿದ್ರೆ ಏನೇನೋ ಅರ್ಥ ಆಗೋಗ್ಬಿಡುತ್ತೆ. ಆದ್ರಿಂದ ಇದಿರ ಹಳಿಯಲು ಬೇಡ ಅಂದ್ರೆ ಇನ್ನೊಬ್ಬರನ್ನ ನಿಂದಿಸಬೇಡ. ಇದು ನೈತಿಕ ಸಂಪತ್ತು. ಮುಂದೆ ಆಧ್ಯಾತ್ಮಿಕ ಸಂಪತ್ತು ಅಂದ್ರೆ ಧ್ಯಾನ, ಪೂಜೆ, ಸಮಾಧಿ ಸ್ಥಿತಿಯನ್ನು ಗಳಿಸೋದು. ಅದನ್ನು ಗಳಿಸ್ಕೊಂಡಿದ್ರು ಬಸವಣ್ಣವರು. ಅದನ್ನ ಗಳಿಸೇ ಇದನ್ನೆಲ್ಲ ಮಾಡಿದ್ವಿ. ಮೊದಲೇ ಕೂಡಲ ಸಂಗಮದಲ್ಲಿದ್ದಾಗ 12 ವರ್ಷಗಳ ಕಾಲ ಅವರು ಅತ್ಯಂತ ಅದ್ಭುತ ಸಾಧಕರು. ಆಧ್ಯಾತ್ಮಿಕ ಸಂಪತ್ತನ್ನು ಕೂಡ ಅವರು ಗಳಿಸಿದ್ರು. ಆತ್ಮ ಸಂಪತ್ತು ಅಂದ್ರೆ ಶಾಂತಿ, ತಾಳ್ಮೆ, ಸೈರಣೆ ಮತ್ತು ವಿಶಾಲ ಮನೋಭಾವ, ಎಲ್ಲರನ್ನೂ ತನ್ನವರು ಅಂದ್ಕೊಳ್ತಕ್ಕಂಥ. ಅದೇ ಇವನಾರೋ ಸುಮ್ಮನೆ ಚಂದಕ್ಕೋಸ್ಕರ ಹೇಳಿರೋ ವಚನ ಅಲ್ಲ ಅದು. ಹಾಗೆ ಬದುಕಿದ್ರು. ಇದು ಆಧ್ಯಾತ್ಮಿಕ ಸಂಪತ್ತು. ಆದ್ರಿಂದ ಬಸವಣ್ಣ ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು. ಸೊಲ್ಲೆತ್ತಿ ಅಂದ್ರೆ ಜೋರಾಗಿ, ಹೆಮ್ಮೆಯಿಂದ, ಖುಷಿಯಿಂದ ಜನ ಹಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ. ಶಿವ ಬೆಳಕನ್ನ ತಂದು ಪಸರಿಸಿದ್ರು ಜಗತ್ತಿನಲ್ಲಿ. ಬೇರೆಯವ್ರು ಬೇರೆ ಅದನ್ನ ಮಾಡ್ತಾರೆ. ಇವರು ಶಿವ ಬೆಳಕನ್ನ, ಡಿವೈನ್ ಲೈಟ್, ಶಿವ ಬೆಳಕು ಅಂದ್ರೆ ದೈವಿ ಬೆಳಕು, ಅದೇ ಆತ್ಮ ಸಂಪತ್ತು. ಅದನ್ನ ತಂದು ಚೆಲ್ಲಿ ಎಲ್ಲರಿಗೂ ಕೊಟ್ಟು, ಎಲ್ಲರಿಗೂ ಸಿಗೋ ಹಾಗೆ ಮಾಡಿ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು. ಅಂತಹ ಬಸವ ಜಯಂತಿ ಎಲ್ಲರೂ ಸಿದ್ಧರಾಗಬೇಕು ಇದಕ್ಕೆ ಮಾನಸಿಕವಾಗಿ. ಅಂದ್ರೆ ಒಂದು ಪ್ರಯೋಗ ಮಾಡಿ ನೀವೆಲ್ಲ ಮಠದಲ್ಲಿ ಇರೋರು, ಅಂದ್ರೆ ಏನು ಈಗ ಆರೋಗ್ಯ ಸಾಧಕರಾಗಿ ಬಂದಂತಹವರು ಈ ತರ ಮಾಡ್ಬೇಕು ಅಂತ ನಾವು ನಿರೀಕ್ಷಿಸಲ್ಲ. ನೀವು ಮಾಡಿದ್ರೆ ಒಳ್ಳೇದೇನೆ.
ಎಲ್ಲಿ ಕಸ ಬಿದ್ದಿದ್ರು, ಎಲ್ಲಿ ಕಸ ಕಾಣಿಸಿದ್ರು ಯಾರೋ ಒಬ್ರು ಮಾಡ್ಲಿ ಅಂತ ಇರ್ಬೇಡಿ. ರೂಮ್ ಸ್ವಚ್ಛ ಇಲ್ದಿದ್ರು ಯಾರೋ ಒಬ್ರು ಮಾಡ್ಲಿ, ಕಸ ಹೊಡೆಯೋದು ರಾಜೇಶ್ವರಿ ಹೌದು, ಆದ್ರೆ ಯಾರಿಗೇ ಕಸ ಕಂಡ್ರು ಕೂಡ, ಎಲ್ಲೇ ಕಂಡ್ರು ಕೂಡ ನೀವು ಸ್ವಚ್ಛತೆ ಮಾಡ್ಕೊಂಬಿಡಿ. ಯಾಕಂದ್ರೆ ಇವಾಗ ಎಲ್ರಿಗೂ ಕೆಲಸ ಜಾಸ್ತಿ ಇರುತ್ತೆ. ಆಗ ಒಬ್ರಿಗೆ ನೆರವು ಮಾಡಿದ್ರೆ, ಕೈ ಕೂಡಿಸಿದ್ರೆ ಆವಾಗ ಎಲ್ರೂ ಖುಷಿ ಇರುತ್ತದೆ, ಪ್ರೀತಿ ಇರುತ್ತೆ. ಪ್ಲಾಸ್ಟಿಕ್ ಎಲ್ಲ ಕಾಣಿಸ್ತು ಬಿಡಬೇಡಿ, ಅದನ್ನ ತಗೊಂಡು ಬಂದು ಎಲ್ಲಾದ್ರೂ ಒಂದು ಡಸ್ಟ್ಬಿನ್ ಅಲ್ಲಿ ಹಾಕಿ. ನೀವೇನೋ ಜನ ಚೆನ್ನಾಗಿಲ್ಲ, ಎಲ್ಲ ಕಡೆ ಪ್ಲಾಸ್ಟಿಕ್ ಚೆಲ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಅಡ್ಡಾಡೋರೆ ಚೆಲ್ತಿರ್ತಾರೆ, ಒಂದಾಡ್ಕೊಂಡು ಆ ಕಡೆ ಈ ಕಡೆ ಪ್ರಸಾರ ಮಾಡ್ತಿರ್ತಾರೆ. ಅದ್ರ ಬದಲು ತೂ ಚೆನ್ನಾಗಿಲ್ಲ ಅನ್ಕೊಂತ ಹೋಗೋಕ್ಕಿಂತ ನಾವು ಹೆಂಗ್ ಚೆನ್ನಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲರೂ ಆಲೋಚನೆ ಮಾಡ್ಬಿಟ್ರೆ ಭಾರತ ಒಂದೇ ಒಂದ್ ದಿವಸದಲ್ಲಿ ಸ್ವಚ್ಛ ಆಗ್ಬಿಡುತ್ತೆ. ಒಂದೇ ಒಂದ್ ದಿವಸದಲ್ಲಿ. ಭಾರತ ಬೇಡ, ಕೊನೆ ಪಕ್ಷ ಮಹಾಮನೆಯನ್ನಾದ್ರೂ ಹಾಗೆ ಸ್ವಚ್ಛವಾಗಿಡುವ ಪ್ರಯತ್ನವನ್ನ ಎಲ್ರು ಮಾಡಿ. ಅದರಲ್ಲೂ ಮಠದಲ್ಲಿರೋರು, ಮಠಕ್ಕೆ ಸಂಬಂಧಪಟ್ಟಂತವ್ರು ಅವ್ರು ಇದನ್ನ ಮಾಡ್ಲೇಬೇಕು. ಆರೋಗ್ಯ ಸಾಧಕರು ಅವರು ಇಲ್ಲಿ ಬಹಳ ದಿವಸ ಇರಲ್ಲ, 10 ದಿವಸ ಇರ್ತಾರೆ. ಅವರು ಮಾಡೋದ್ ಕಲ್ತ್ಕೊಂತಾರೆ, ಅವರೇ ಇನ್ನು ಹೆಚ್ಚು ಕಲಿಬಹುದು. ನಾವಂತೂ ಮಾಡ್ಲೇಬೇಕು. ಮಠದಲ್ಲಿದ್ದಂಥವ್ರು ಅದರ ಕಡೆಗೆ ಪ್ರತಿಯೊಬ್ರು ಗಮನ ಹರಿಸಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.